ಒಂದ್ಸರಿ ಈ ರೀತಿ ಹೆಸರು ಕಾಳಿನ ಗ್ರೇವಿ ಮಾಡಿ ನೋಡಿ. ಬೇರೆ ಯಾವ ಗ್ರೇವಿನೂ ಕೂಡ ಮರ್ತೇ ಬಿಡ್ತೀರಾ, ಅಷ್ಟು ರುಚಿಯಾಗಿರತ್ತೆ. ಸೊ ಮಾಡ್ಲಿಕ್ಕೂ ಕೂಡ ತುಂಬಾನೇ ಈಸಿ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ ಇಂದನೂ ಕೂಡ ಮಾಡ್ಬೋದು. ಬರೀ ಚಪಾತಿಗೆ ಮಾತ್ರನೇ ಅಲ್ಲ, ಅನ್ನಕ್ಕಾಗಿರ್ಬೋದು, ದೋಸೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ಹೆಸರು ಕಾಳಿನ ಗ್ರೇವಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದ್ ಕಪ್ನಷ್ಟು ಹೆಸರು ಕಾಳನ್ನ ತಗೊಂಡು ಅದನ್ನ ವಾಶ್ ಮಾಡ್ಕೊಂತಾ ಇದ್ದೀನಿ. ಸೊ ಅದಾದ ನಂತರ ಕುಕ್ಕರ್ ಅಲ್ಲಿ ಹಾಕಿ ಒಂದ್ 3ರಿಂದ 4 ವಿಷಲ್, ಅಂದ್ರೆ ಈ ಹೆಸರು ಕಾಳು ಎಷ್ಟೆಲ್ಲ ಸಾಫ್ಟ್ ಆಗುತ್ತಲ್ಲ ಅಷ್ಟು ವಿಷಲ್ ಹಾಕ್ಸ್ಕೋಬೇಕಾಗತ್ತೆ. ನಾವ್ ಎಷ್ಟು ಚೆನ್ನಾಗಿ ಬೇಯಿಸಿರ್ತೀವಿ ಗ್ರೇವಿ ಅಷ್ಟು ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹೆಸರು ಕಾಳನ್ನ ತಿನ್ನೋದು ವೆಜಿಟೇರಿಯನ್‌ಗೆ ಒಂದು ಪಾರ್ಟ್ ಆಫ್ ಪ್ರೋಟೀನ್ ಜಾಸ್ತಿ ಸಿಗುವಂತಹ ಒಂದು ಫುಡ್ ಅಂತಾನೆ ಹೇಳ್ಬೋದು. ಸೊ ಆ ಹೆಸರು ಕಾಳು ಜೊತೆ ಒಂದು ಆಲೂಗೆಡ್ಡೆ ಹಾಗೆ ಒಂದು ಟೊಮ್ಯಾಟೊನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂತಾ ಇದೀನಿ. ಒಂದೆರಡು ಬೆಳ್ಳುಳ್ಳಿನ ನಾನು ಆಡ್ ಮಾಡ್ಕೊಂತಾ ಇದೀನಿ. ಸೊ ಇದನ್ನ 3ರಿಂದ 4 ಸರಿ ಆ ಕುಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಅದು ತುಂಬಾನೇ ಸಾಫ್ಟ್ ಆಗಿ ಬೆಂದಾಗ್ಲೇನೆ ಅದ್ರ ಗ್ರೇವಿ ಟೇಸ್ಟ್ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಚೆನ್ನಾಗಿ ಬೆಂದಿರುವಂತಹ ಏನಿದೆ ಹೆಸರು ಕಾಳು ಹಾಗೆ ಆಲೂಗೆಡ್ಡೆ ಹಾಗೆ ಟೊಮೆಟೊ ಇದೆಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನ ಸಿಪ್ಪೆನ ತೆಗೆದು ಒಂದ್ಸರಿ ಬೇಕಾದ್ರೆ ಸ್ಮ್ಯಾಶ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲವನ್ನು ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೀವೇನಾದ್ರೂ ಟೊಮೆಟೊನ ಜೊತೆಲಿ ಬೇಯಿಸ್ಕೊಂಡಿಲ್ಲ ಅಂತಂದ್ರೆ ಬೇಕಾದ್ರೆ ಇವಾಗ ನೀವು ಟೊಮೆಟೊನ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಕೂಡ ಕುಕ್ ಮಾಡ್ಕೋಬಹುದು. ಎರಡು ರೀತಿ ಕೂಡ ಮಾಡ್ಬೋದು. ಆಲೂಗೆಡ್ಡೆ ಇಷ್ಟ ಇಲ್ದಿರೋರು ಆಲೂಗೆಡ್ಡೆನ ಕೂಡ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಇದು ಬಂದು ಗೋಲ್ಡನ್ ಬ್ರೌನ್ ಕಲರ್ ಆದ್ಮೇಲೆ, ಸೊ ಈ ರೀತಿ ಬೆಂದಿರುವಂತಹ ಹೆಸರು ಕಾಳು ಹಾಗೆ ಟೊಮ್ಯಾಟೊ ಹಾಗೆ ಆಲೂಗೆಡ್ಡೆನ ನಾನು ಈ ತರ ಹಾಕೊಂತಾ ಇದೀನಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಇದು ಬೆಂದಿದೆ, ಆದ್ರೆ ಸ್ವಲ್ಪ ಪಲ್ಪಿ ಪಲ್ಪಿ ಆಗಿ ತುಂಬಾನೇ ಚೆನ್ನಾಗಿ ಬೆಂದಿದೆ. ಸೊ ಇದೆಲ್ಲ ಚೆನ್ನಾಗಿ ಬೆಂದ್ಮೇಲೆ ನಾನು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಒಂದ್ 2ರಿಂದ 3 ನಿಮಿಷ ಕುಕ್ ಮಾಡ್ಕೊಂತಾ ಇದೀನಿ. ಅದಾದ್ಮೇಲೆ ಅಂತ ಹೇಳ್ಬಿಟ್ಟು ಖಾರಕ್ಕೆ ಕೆಲವೊಂದು ಮನೇಲೇ ಇರುವಂತಹ ಸಿಂಪಲ್ ಮಸಾಲಾ ಐಟಮ್‌ನ ಸೇರ್ಸ್ಕೊಂತಾ ಇದೀನಿ. ಏನಪ್ಪಾ ಅಂತಂದ್ರೆ ಜೀರಾ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಮತ್ತೆ ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯ್ತು. ಸೊ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತಹ ಒಂದು ಈ ಹೆಸರು ಕಾಳಿನ ಗ್ರೇವಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸಿಂಪಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನ ನನ್ನ ಚಾನಲ್‌ಗೆ ಹೊಸಬ್ರಾಗಿರ್ತೀರಾ ಅವರು ಪ್ಲೀಸ್ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್‌ಗೆ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.